ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಡೀತಾ ಇರೋದು ನಮ್ಮ RCB ಮ್ಯಾಚ್ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ. ಇವತ್ತಂತೂ ಕ್ರೇಜ್ ಕೇಳಂಗೆ ಇಲ್ಲ. ಆಪೋಸಿಟ್ ಟೀಮ್ ಅವರು ಕಿವಿನ ಮುಚ್ಕೋಬೇಕು, ಆ ತರ ಕೂಗೋದಂತೂ ಪಕ್ಕ. ಕ್ರೌಡು ಆ ತರ ಕ್ರಿಯೇಟ್ ನ ಮಾಡ್ತೀವಿ. ಅದ್ರಲ್ಲೂ ಅಲ್ಲದೆ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ನಡಿಬೇಕು ಅಂದ್ರೆ ಬೇರೆ ಪಿಚ್ ಅಲ್ಲಿ ಆಡ್ಬೇಕಾದ್ರೆ ಆ ತರ ಕ್ರೇಜ್ ಇರುತ್ತೆ. ಇನ್ನು ನಮ್ಮ ಹೋಮ್ ಕಂಡೀಷನ್ ಅಂತ ವುಮೆನ್ಸ್ ಟೀಮ್ ಆಡ್ಬೇಕಾದ್ರೆ ಆಪೋಸಿಟ್ ಟೀಮ್ಗೆ ಕಿವಿ ಮುಚ್ಕೊಳ್ಳೋ ತರ ಕೂಗಿರೋರು. ಇನ್ನು ಮೆನ್ಸ್ ಟೀಮ್ ಆ ತರ ಕ್ರೇಜ್ ನ ಹುಟ್ಟಿಸಿರೋಂತ ಟೀಮ್. ಇವತ್ತು ನಡೀತಾರಂತ ಮ್ಯಾಚ್ ಯಾವ ರೀತಿ ಕ್ರೇಜ್ ನ ಹುಟ್ಟಿಸ್ಬೋದು ನಾವು, ಇನ್ನ ಎಕ್ಸ್ಪೆಕ್ಟೇಷನ್ ಅಂತೂ ತುಂಬಾ ಇದೆ. ಇವತ್ತು ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ನಡೀತಾ ಇರೋದು ಮ್ಯಾಚ್. ಕ್ರೇಜ್ ಅಂತೂ ಇನ್ನ ಎಕ್ಸ್ಪೆಕ್ಟೇಷನ್ ತುಂಬಾ ಇದೆ. ಆಪೋಸಿಟ್ ಟೀಮ್ಗೂ ಸಹ ಅದೇ ರೀತಿ ಫುಲ್ ಕ್ರೌಡ್ ಅಷ್ಟೊಂದು ಕಮ್ಮಿ ಇರುತ್ತೆ, ಅದಂತೂ ಹೇಳ್ಬೋದು. ಆಪೋಸಿಟ್ ಟೀಮ್ಗಂತೂ ಅಷ್ಟೊಂದು ಕ್ರೌಡ್ನೆಸ್ ಇರಲ್ಲ. ಆದ್ರೆ ನಮ್ಮ ಹೋಮ್ ಕಂಡೀಷನ್ ಅಲ್ಲಿ ನಡೀತಾ ಇರೋದು ಇದೇ ಮೊದಲನೇ ಮ್ಯಾಚ್. ಹಾಗೆ ಇದು ಇನಾಗ್ರೇಷನ್ ಮ್ಯಾಚ್. ಹಾಗೆ ಇನಾಗ್ರೇಷನ್ ಮ್ಯಾಚ್ಗೆ ವಿಜಯ್ ಪ್ರಕಾಶ್ ಅವರವರು ಸಾಂಗ್ ನ ಆಡಕ್ಕೆ ಬರ್ತಾ ಇರೋದು. ಅವರ ಮ್ಯೂಸಿಕ್ ಕಂಟೆಂಟ್ ಇರುತ್ತೆ. ಆದ್ರಿಂದ ಎಲ್ಲರೂ ಸಹ ಬೇಗ ಹೋಗಿ ಮ್ಯಾಚ್ ಗೆ ಅಟೆಂಡ್ ಆಗಿ. ಯಾರ ಹತ್ರ ಟಿಕೆಟ್ ಇದೆಯೋ ಅವರು ಪುಣ್ಯವಂತರು. ಆದ್ರೆ ಟಿಕೆಟ್ ಅಂತೂ ನಾವು ಇನ್ನ ಹುಡುಕುವೆ, ಆ ಮ್ಯಾಚಸ್ಗಳ್ದಂತೂ ಟಿಕೆಟ್ ಸಿಗ್ತಾ ಇಲ್ಲ. ನಮಗೆ ಮೇನ್ ಟಿಕೆಟ್ ಬೇಕಾಗಿರೋದು CSK ಮೇಲೆ. ಆದ್ರೆ ಇನ್ನ ಅಫಿಷಿಯಲ್ ಆಗಿ CSK ಮೇಲೆ ಇನ್ನ ಟಿಕೆಟ್ ನ ಬಿಟ್ಟಿಲ್ಲ. ನೋಡೋಣ, ಟಿಕೆಟ್ ಬಿಟ್ಟಾಗಾದ್ರೂ 2300 ಟಿಕೆಟ್ ಆದ್ರೂ ಅವೈಲೇಬಲ್ ಆಗ್ತದ ಅಂತ, ಅದಂತೂ ಸಿಗೋದು ಕಾಣೆ. ನೋಡೋಣ, ತುಂಬಾ ದಿನಗಳಿದೆ CSK ಮೇಲೆ ನಡೆಯುವಂತ ಮ್ಯಾಚ್ಗೆ. ಆದ್ರೆ ಇವತ್ತು ನಡೀತಾ ಇರೋದು ನಮ್ಮ ಹೋಮ್ ಕಂಡೀಷನ್ ನ ಮ್ಯಾಚ್ GT ಮೇಲೆ. ಇಲ್ಲಿವರೆಗೂ ನಮ್ಮ RCB 2 ಮ್ಯಾಚಸ್ಗಳನ್ನ ಆಡಿ 2 ಮ್ಯಾಚಸ್ ಗೆದ್ದು ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು, ಪಾಯಿಂಟ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇರೋದು. ಹಾಗೆ ಇವತ್ತಿನ ಮ್ಯಾಚ್ ಗೆದ್ರೆ 3 ಮ್ಯಾಚ್ ಸಹ ಗೆದ್ದಂಗೆ ಆಗುತ್ತೆ. ಹಾಗೆ ನಾವು ಆಲ್ರೆಡಿ ಈ ತರ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡಿದೀವಿ. ಹಾಗೆ ಮ್ಯಾಚ್ ಕಂಟಿನ್ಯೂಸ್ ಆಗಿ ವಿನ್ ಆಗಿದೀವಿ. ಆದ್ರೆ ಒಂದೊಂದು ಟೈಮು ಈ ತರ ಮ್ಯಾಚಸ್ಗಳನ್ನ ಕಂಟಿನ್ಯೂಸ್ ಆಗಿ ಗೆದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋತಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೀವಿ. ಆದ್ರೆ ನಮ್ಗೆ ಆ ತರ ಆಗೋದು ಬೇಡ. ಕಂಟಿನ್ಯೂಟಿ ಆಗಿ ಈ ಸಲ ಕಪ್ ನ ಹೊಡೆಯುವಂತ ಟೀಮು ಈ ತರ ಬಿಲ್ಡ್ ಆಗಿರೋದು. ನಮ್ಮ RCB ಟೀಮ್ ನ ನೋಡ್ತಾ ಬಂದ್ರೆ ಈ ಸಲ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರೋದು. ಬಾಲಿಂಗ್ ಲೈನಪ್ ಸಹ ಆ ತರ ಬಿಲ್ಡ್ ಹೊಂದಿರೋದು. ಹಾಗೆ ಬ್ಯಾಟಿಂಗ್ ಲೈನಪ್ ಸಹ ಆ ತರ ಎಕಾನಮಿಯಲ್ಲಿ ಇರೋಂತ ನಮ್ಮ ಬ್ಯಾಟಿಂಗ್ ಲೈನಪ್ ಅದ್ದುರಾಗಿದೆ. DK ಅವರು ಆ ತರ ನಮ್ಮ ಬ್ಯಾಟಿಂಗ್ ಲೈನಪ್ ನ ಬಿಲ್ಡ್ ಮಾಡಿರೋದು. ನೋಡೋಣ, ನಮ್ಮ RCB ಇವತ್ತಿನ ಮ್ಯಾಚ್ ವಿನ್ ಆಗುವಂತ ಎಲ್ಲ ಲಕ್ಷಣಗಳು ಇದೆ. ಹಾಗೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇಲ್ಲಿವರೆಗೂ 95 IPL ಮ್ಯಾಚಸ್ಗಳನ್ನ ನಡೆದಿರೋದು. ಫಸ್ಟ್ ಇನ್ನಿಂಗ್ಸ್ ಆಡಿರೋರು 41 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರು 50 ಮ್ಯಾಚಸ್ಗಳನ್ನ ವಿನ್ ಆಗೋದು. ಇಲ್ಲಿ ಮೆಜಾರಿಟಿ ಆಗಿ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋರೆ ಮ್ಯಾಚಸ್ಗಳನ್ನ ಗೆದ್ದಿರೋದು. ಆದ್ರಿಂದ ಈ ಪಿಚ್ ಅಲ್ಲಿ ಎಲ್ಲರೂ ಸಹ ಟಾಸ್ ವಿನ್ ಆದ್ರೆ ಮೆಜಾರಿಟಿ ಆಗಿ ಬ್ಯಾಟಿಂಗ್ ನ ತಗೋತಾರೆ. ಏನಕ್ಕಂದ್ರೆ ಇದು ಫ್ಲಾಟ್ ವಿಕೆಟ್ ಆಗಿರೋ ಕಾರಣ ಬ್ಯಾಟಿಂಗ್ ಪಿಚ್. ಬ್ಯಾಟರ್ಸ್ ಗಳಿಗೆ ಹಬ್ಬ ಆರಾಮಾಗಿ ಶಾರ್ಟ್ ಬೌಂಡ್ರಿ, ಅಷ್ಟೊಂದು ಲಾಂಗ್ ಬೌಂಡ್ರಿ ಏನಿಲ್ಲ, ಹೊಡೆದ್ರೆ ಪಕ್ಕ 6 ಆ ತರ ಬೌಂಡ್ರಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಆದ್ರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಹೈ ಸ್ಕೋರಿಂಗ್ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ನನ್ನ ಪ್ರಕಾರ. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ಗೆ ಬಂದ್ರೆ ನನ್ನ ಪ್ರಕಾರ ಇವತ್ತು ಟಾಸ್ ಗೆಲ್ಲೋದು RCB ಅವರು ಟಾಸ್ ನ ಗೆದ್ದು ಚೂಸ್ಡ್ ಬಾಲ್ ಮಾಡ್ತಾರೆ. ಹಾಗೆ ಇವತ್ತಿನ ಮ್ಯಾಚ್ ಪ್ರೆಡಿಕ್ಷನ್ ನಮ್ಮ RCB ಅವರು ಮ್ಯಾಚ್ ವಿನ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಹಾಗೆ ನಿಮ್ಮ ಪ್ರಕಾರ ಯಾರು ಮ್ಯಾಚ್ ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಅನಾಲಿಸಿಸ್ ಮಾಡಕ್ಕಿಂತ ಮುಂಚೆನೆ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತಿದ್ದೀನಿ, ಇವತ್ತು ಪಕ್ಕ ಮ್ಯಾಚ್ ವಿನ್ ಆಗೋದು ನಮ್ಮ RCBನೇ. ಹೋಮ್ ಕಂಡೀಷನ್ ಅಲ್ಲಿ ಏನಾದ್ರೂ ಗಿಣ್ ಬೀಳ್ತು ಅಂದ್ರೆ ಸೋತ್ಬಿಡ್ಬೋದು. ಆ ತರ ಆಗೋದೇನು ಬೇಡ. ಆದ್ರೆ ನನ್ನ ಪ್ರಿಡಿಕ್ಷನ್ ಸಕ್ಸಸ್ ಆಗ್ಬೇಕು ಅಂದ್ರೆ RCB ಅವರು ಗೆಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಟಾಸ್ ಮೆಜಾರಿಟಿ ಆಗಿ ಇಲ್ಲಿ ಟಾಸ್ ಯಾರು ವಿನ್ ಆಗಿದಾರೋ 50 ಮ್ಯಾಚಸ್ಗಳನ್ನ ವಿನ್ ಆಗಿದ್ರೆ, ಹಾಗೆ ಯಾರು ಟಾಸ್ ನ ಸೋತಿದಾರೋ ಅವರು 41 ಮ್ಯಾಚಸ್ಗಳನ್ನ ಗೆದ್ದಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಮ್ಗೆ ಇಲ್ಲಿ ಕ್ರೂಷಲ್ ಆಗಿ ಇಂಪಾರ್ಟೆಂಟ್ ಆಗೋದು ಟಾಸ್. ಹಾಗೆ ಇಲ್ಲಿ ಯಾವುದೇ ರೀತಿ 4 ಮ್ಯಾಚಸ್ಗಳು ರಿಸಲ್ಟ್ ಬಂದಿಲ್ಲ. ಹಾಗೆ ನಾಳೆ ಮ್ಯಾಚಿನ ವೆದರ್ ನೋಡ್ತಾ ಬಂದ್ರೆ ಒಂದು ಸ್ವಲ್ಪ ಮಳೆ ಬರುವಂತ ಸಾಧ್ಯತೆಗಳು ತೋರಿಸ್ತಾ ಇದೆ. ಆದ್ರೆ ಬರೋ ಅಂತ ಲಕ್ಷಣಗಳು ಬರ್ಲೇಬಾರದು. ಆದ್ರೆ ಲೈಟ್ ಆಗಿ ತೋರಿಸ್ತಿದೆ, ಒಟ್ನಲ್ಲಿ ಲೈಟ್ ಆಗಿ ಬರಬಹುದು ರೈನ್ ಅಂತ. ಆದ್ರೆ ಆ ತರ ಆಗ್ಬಾರ್ದು, ಮಳೆನೂ ಬರಬಾರ್ದು. ಮಳೆ ಬಂದ್ರೂ ಮಧ್ಯಾಹ್ನ ಹುಯ್ಲಿ, ಹಾಗೆ ಸಂಜೆ ಯಾವುದೇ ರೀತಿ ಮ್ಯಾಚ್ಗಂತೂ ಅಡ್ಡಿ ಕೊಡೋದೇ ಬೇಡ. ಈ ಬೇಸಿಗೆಯಲ್ಲಿ ಮಳೆ ಬಂದ್ರೆ ಇನ್ನ ಕಾವಂತೂ ದಗ ಅಂತ ಉರಿಯುತ್ತೆ. ಆದ್ರಿಂದ ನಾಳೆ ಮ್ಯಾಚ್ಗೆ ನಮ್ಮ RCB ಮ್ಯಾಚ್ಗೆ ಮಳೆ ಬರೋದ್ ಬೇಡ. ಅದ್ ನಾಳೆ ಬಂದ್ರು ಪರವಾಗಿಲ್ಲ, ಎಷ್ಟು ದಿನ ಇಲ್ಲಿ ಒಟ್ನಲ್ಲಿ ಹೋಮ್ ಕಂಡೀಷನ್ ಇದ್ದಾಗ
ನಮ್ಮ RCB ಮ್ಯಾಚ್ಗೆ ಮಳೆ ಹುಯ್ದೆ ಇದ್ರೇನೆ ಸರಿ. ಹಾಗೆ ಈ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆವರೇಜ್ ಸ್ಕೋರ್ ಇರೋದು 167. ಈ ಆವರೇಜ್ ಸ್ಕೋರ್ ನ ನೋಡ್ತಾ ಬಂದ್ರೆ ಇಲ್ಲಿ ಮೆಜಾರಿಟಿ ಆಗಿ ಯಾರೇ ಫಸ್ಟ್ ಬ್ಯಾಟಿಂಗ್ ಆಡಿರುವೆ 170 ಇಲ್ಲ 180 ಪ್ಲಸ್ ಹೊಡೆದ್ರೆ ಮಾತ್ರ ಡಿಫೆಂಡಿಂಗ್ ಮಾಡಕ್ ಸಾಧ್ಯ. ಹಾಗೆ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದೊಂದು ಟೈಮ್ ಅಲ್ಲಿ ಇಲ್ಲಿ 200 ಪ್ಲಸ್ ಹೋಗುವಂತ ಸಾಧ್ಯತೆಗಳಿದೆ. ಆ ತರ ಬ್ಯಾಟಿಂಗ್ ಫೇವರಬಲ್ ಪಿಚ್ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ. ಅದಕ್ಕೋಸ್ಕರ ಬ್ಯಾಟರ್ಸ್ ಗಳಿಗಂತೂ ಈ ಪಿಚ್ ಅಂತೂ ಬೆಂಕಿ. ಆ ತರ ಬ್ಯಾಟಿಂಗ್ ಫೇವರಬಲ್ ಹೊಂದಿರುವಂತ ಈ ಬ್ಲಾಕ್ ಸಾಯಿಲ್ ಅಂತೂ ಅದ್ದೂರಿಯಾಗಿದೆ. ನೋಡೋಣ, ಇವತ್ತಂತೂ ಹೈ ಸ್ಕೋರಿಂಗ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಡಿಫೆಂಡಿಂಗ್ ಮಾಡಬೇಕು ಅಂದ್ರೆ 180 190 ಹೊಡಿಲೇಬೇಕು. ಏನಾದ್ರೂ 200 ಪ್ಲಸ್ ಬತ್ತು ಅಂದ್ರೆ ಅವರ ಲಕ್ಕು ಪಕ್ಕ, ಅವಾಗ ಡಿಫೆಂಡಿಂಗ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಇಲ್ಲಿ ಹೈಯೆಸ್ಟ್ ರನ್ ಚೇಸಿಂಗ್ ಆಗಿರೋದು ಅಂದ್ರೆ 186. ಇದನ್ನ ನೋಡ್ತಾ ಬಂದ್ರೆ 200 ನ ಹೊಡೆದ್ರೆ ಆರಾಮಿಗೆ ಡಿಫೆಂಡಿಂಗ್ ನ ಮಾಡಬಹುದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಹಾಗೆ ಇಲ್ಲಿ ಹೈಯೆಸ್ಟ್ ರನ್ ಬಂದಿರೋದು ಅಂದ್ರೆ ಲಾಸ್ಟ್ ಸೀಸನ್ ಏನು SRH ಅವರು ನಮ್ಮ RCB ಮೇಲೆ 287 ರನ್ ಹೊಡೆದ್ರು, ಅದೇ ಈಗ್ಲೂ ಸಹ IPL ನ ಹೈಯೆಸ್ಟ್ ರನ್ ಅದು ನಮ್ಮ RCB ಮೇಲೆ ಹೊಡೆದಿರೋದು. ಅದಕ್ಕೂ ಮುಂಚೆ ನಮ್ಮ RCB ರೆಕಾರ್ಡ್ ಇತ್ತು, ಇವಾಗ ನಮ್ಮ RCB ಮೇಲೆ ಹೊಡೆಸ್ಕೊಂಡಿರೋಂತ ರೆಕಾರ್ಡ್ ಇದೆ. ನೋಡೋಣ ಅದನ್ನ ಬ್ರೇಕ್ ಮಾಡೋದು ಯಾವಾಗ ಮಾಡ್ತೀವಿ ಅಂತ. ಆ ತರ ಬ್ಯಾಟಿಂಗ್ ಲೈನಪ್ ಈ ಸಲ ಇದೆ, ಆದ್ರೆ ಆ ತರ ಸ್ಕೋರ್ ನ ಹೊಡೆಯುವಂತ ಕೇಪಬಿಲಿಟಿನೂ ಇದೆ. ನೋಡೋಣ ಯಾವ ಮ್ಯಾಚ್ ಅಲ್ಲಿ ಹೊಡಿತಾರೆ ಅಂತ. ಹಾಗೆ ಇಲ್ಲಿವರೆಗೂ RCB ಮತ್ತೆ GT ಫೇಸ್ ಟು ಫೇಸ್ ಮ್ಯಾಚಸ್ ಗಳನ್ನ ಆಡಿರೋದು 5 ಮ್ಯಾಚಸ್ಗಳು. 5 ಮ್ಯಾಚಸ್ಗಳಲ್ಲಿ RCB 3 ಮ್ಯಾಚಸ್ಗಳನ್ನ ಗೆದ್ದಿದ್ರೆ, ಹಾಗೆ GT ಅವರು 2 ಮ್ಯಾಚಸ್ಗಳನ್ನ ವಿನ್ ಆಗಿರೋದು. ಈ ಅನಾಲಿಸಿಸ್ ನ ನೋಡ್ತಾ ಬಂದ್ರೆ ನಮ್ಗೆ ಮೇಜರ್ ಆಗಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಆದ್ರೂ ನಮ್ಮ RCB GT ಗಿಂತ ಮೇಲುಗೈ ಇದ್ದೇ ಇರುತ್ತೆ. ಆ ತರ ಪ್ಲೇಯಿಂಗ್ ಲೆವೆನ್ ಇರೋದು. 2 ಪ್ಲೇಯಿಂಗ್ ಲೆವೆನ್ ಅಲ್ಲಿ ನೋಡ್ತಾ ಬಂದ್ರೆ ಮೆಜಾರಿಟಿ ಆಗಿ ನನ್ನ ಪ್ರಕಾರ ಇವತ್ತು RCB ಪ್ಲೇಯಿಂಗ್ ಲೆವೆನ್ ಅಂತೂ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ GT ಗಿಂತ. ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ತರ್ತಾರೆ ಅಂತ. ಹಾಗೆ ಪಿಚ್ ರಿಪೋರ್ಟ್ ನೋಡ್ತಾ ಬಂದ್ರೆ ಈ ಬ್ಲಾಕ್ ಸಾಯಿಲ್ ಪಿಚ್ ಫ್ಲಾಟ್ ವಿಕೆಟ್ ಆಗಿರೋ ಕಾರಣ ಬ್ಯಾಟರ್ಸ್ ಗಳಿಗಂತೂ ಹಬ್ಬ. ಇಲ್ಲಿ ಹೈ ಸ್ಕೋರಿಂಗ್ ಹೋಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೆ ಈ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದು ಸ್ವಲ್ಪ ಶಾರ್ಟ್ ಬೌಂಡ್ರಿ ಆಗಿರೋ ಕಾರಣ ಯಾವುದೇ ಬ್ಯಾಟರ್ಸ್ ಗಳು ಹೊಡೆದ್ರೆ ಆರಾಮಾಗಿ 6 ಹೋಗುತ್ತೆ. ಆದ್ರಿಂದ ಇಲ್ಲಿ ಹೈ ಸ್ಕೋರಿಂಗ್ ಹೋಗುವಂತ ಗೇಮು ಇವತ್ತು ಪಕ್ಕ. ಹಾಗೆ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ ನಮ್ಮ RCB ಪ್ಲೇಯಿಂಗ್ ಲೆವೆನ್ ಅಲ್ಲಿ ಮೇಜರ್ ಆಗಿ ಏನು ಚೇಂಜಸ್ ಆಗಲ್ಲ. ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಪ್ಲೇಯಿಂಗ್ ಲೆವೆನ್ ಇವತ್ತಿನ ಮ್ಯಾಚ್ ಸಹ ಅದೇ ಇರುತ್ತೆ, ಏನು ಚೇಂಜಸ್ ಮಾಡಲ್ಲ. ಏನಕ್ಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲಿ ಆ ತರ ಪರ್ಫಾರ್ಮೆನ್ಸ್ ನೀಡಿರೋದು ನಮ್ಮ RCB. ಅದಕ್ಕೋಸ್ಕರ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜಸ್ ಆಗಲ್ಲ. ಬಾಲಿಂಗ್ ಲೈನಪ್ ಅಂತೂ ಅದ್ದೂರಿಯಾಗೈತೆ. ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಯಶ್ ದಯಾಳ್ ಇವ್ರು 3 ಜನ ಎಕಾನಮಿ ಸ್ಪೆಲ್ ಮಾಡ್ತಾ ಇರೋದು. ಆದ್ರಿಂದ ನಮ್ಮ RCB ಬಾಲಿಂಗ್ ಕೋರಲ್ವೇ ಒಂದು ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸ್ತಾ ಇರೋದು ಈ ವರ್ಷದಿಂದ. ಹಾಗೆ ಬ್ಯಾಟಿಂಗ್ ಲೈನಪ್ ನೋಡ್ತಾ ಬಂದ್ರಂತೂ ಬ್ಯಾಟಿಂಗ್ ಅಂತೂ ಚಿಂದಿ ಚಿತ್ರಣ ಆ ತರ ಪರ್ಫಾರ್ಮೆನ್ಸ್ ನೀಡಿರೋದು. ಫಸ್ಟ್ ಮ್ಯಾಚ್ ಅಲ್ಲಿ ಪಡಿಕಲ್ ಅವರು ಆ ತರ ಇನ್ನಿಂಗ್ಸ್ ನ ಆಡ್ತಾ ಇದ್ರು, ಆದ್ರೆ ಸೆಕೆಂಡ್ ಮ್ಯಾಚ್ ಅಲ್ಲಿ ಆ ತರ ಬ್ಯಾಟಿಂಗ್ ನೀಡಿರೋದ್ರಿಂದ ನಮ್ಮ RCB ಬ್ಯಾಟಿಂಗ್ ಅಂತೂ ಅದ್ದೂರಿಯಾಗಿದೆ. ಓಪನಿಂಗ್ ಬ್ಯಾಟರ್ಸ್ ಗಳು ವಿರಾಟ್ ಕೊಹ್ಲಿ ಅಂಡ್ ಪ್ರಿಫ್ ಶಾಟ್ ಇವರಿಬ್ಬರ ಓಪನಿಂಗ್ ಇಂದ 80 ಪ್ಲಸ್ ರನ್ ಬತ್ತು ಅಂದ್ರೆ ಆರಾಮಾಗಿ ಈ ಪಿಚ್ ಅಲ್ಲಿ 200 ಪ್ಲಸ್ ರನ್ ಹೊಡಿಬಹುದು. ಅಂದ್ರೆ ಟಾಸ್ ನ ಸೋತು ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ, ಏನಾದ್ರೂ ಟಾಸ್ ನ ಗೆದ್ದು ಇವರೇ ಬಾಲಿಂಗ್ ತಗೊಂಡು ಅದು ನೆಕ್ಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಇದೇ ರೀತಿನೇ. ಆದ್ರೆ 80 ಪ್ಲಸ್ ಪಾರ್ಟ್ನರ್ಶಿಪ್ ಬತ್ತು ಅಂದ್ರೆ ಅದ್ದೂರಿಯಾಗಿರುತ್ತೆ. ಇದು ನಮ್ಮ RCB ಪ್ಲೇಯಿಂಗ್ ಲೆವೆನ್ ಅಂತೂ ಅದ್ದೂರಿಯಾಗಿದೆ. ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಇದು. GT ಗಿಂತನೂ ಒಂದು ಸ್ವಲ್ಪ ಬೆಟರ್ ಆಗಿ ಕಾಣಿಸ್ತಾ ಇರೋದು ನಮ್ಮ RCB ಪ್ಲೇಯಿಂಗ್ ಲೆವೆನ್. ಹಾಗೆ GT ಅವರ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಬಂದ್ರೆ GT ಅವ್ರದ್ದು ಸಹ ಸಿಮಿಲರ್, ಏನು ಲಾಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಲೆವೆನ್ ಇತ್ತೋ ಅದೇ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ನ ಇವತ್ತಿನ ಮ್ಯಾಚ್ ಗೆ ಇಳಿಸೋದು. ಏನಾದ್ರೂ ಇವತ್ತು GT ಅವರು ಮೇಜರ್ ಆಗಿ ಒಂದು ಚೇಂಜಸ್ ಮಾಡಿದ್ರೆ ಗ್ಲೆನ್ ಫಿಲಿಪ್ಸ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತರುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಲಾಸ್ಟ್ ಮ್ಯಾಚ್ ಯಾವುದೇ ರೀತಿ ತಂದಿರಲಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರುದರ್ ಸಫರ್ಡ್ ಅವ್ರನ್ನ ಪ್ಲೇಯಿಂಗ್ ಲೆವೆನ್ ಗೆ ತಂದಿದ್ರು, ಆದ್ರೆ ಇವತ್ತಿನ ಮ್ಯಾಚ್ ಗೆ ಪಕ್ಕ ಅವ್ರನ್ನ ತಂದ್ರೆ ಒಂದು ಒಳ್ಳೆ ಬ್ಯಾಟಿಂಗ್ ಕೋರ್ ಬಿಲ್ಡ್ ಆಗುತ್ತೆ GT ಅವರಿಗೆ. ನೋಡೋಣ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಮಾಡ್ತಾರೆ GT ಅವರು ಅಂತ. ಹಾಗೆ ಶುಭ್ಮನ್ ಗಿಲ್ ಅವರಿಂದ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ 50 ಪ್ಲಸ್ ಬರುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ, ಲಾಸ್ಟ್ ಮ್ಯಾಚ್ ಅಲ್ಲೂ ಬರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಬೇಗ 38 ರನ್ ಹೊಡೆದು ಔಟ್ ಆಗೋದ್ರು. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಪಕ್ಕ ಅವರ ಬ್ಯಾಟಿಂಗ್ ಇಂದ ರನ್ ಬರುವಂತ ಸಾಧ್ಯತೆಗಳಿದೆ. ಏಕೆಂದ್ರೆ ಶಾರ್ಟ್ ಬೌಂಡ್ರಿ ಆಗಿರೋದ್ರಿಂದ ರನ್ ಒಂದ್ ಸ್ವಲ್ಪ ಜಾಸ್ತಿನೇ ಬರುತ್ತೆ ಇವತ್ತಿನ ಮ್ಯಾಚ್ ಅಲ್ಲಿ. ಹಾಗೆ ಇವತ್ತಿನ ಹೈ ಸ್ಕೋರಿಂಗ್ ಗೇಮ್ ಆಯ್ತು
ಹಾಗೆ ಆಗುತ್ತೆ. ಹಾಗೆ ಆಲ್ರೆಡಿ ಹೇಳಿದ್ದೆ, ಇವತ್ತಿನ ಪ್ರೆಡಿಕ್ಷನ್ ನಮ್ಮ RCB ಅವರು ಪಕ್ಕ ಮ್ಯಾಚ್ ವಿನ್ ಆಗ್ತಾರೆ ಅಂತ. ಹಾಗೆ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.